ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ರೈತರು ತಮ್ಮ ಉತ್ಪನ್ನವನ್ನು ಹೆಚ್ಚು ಮಾಡಲು ಬರೀ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡುತ್ತಿದ್ದಾರೆ. ಇದರಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತಿದೆ. ಭೂಮಿಯು ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತಿದೆ. ಪ್ರತಿ ವರ್ಷ ಗದ್ದೆಗೆ ಸಗಣಿ ಗೊಬ್ಬರ, ಹಟ್ಟಿ ಗೊಬ್ಬರ ಹಾಕಲು ಆಗುವುದಿಲ್ಲ. ಕೊಟ್ಟಿಗೆ ಗೊಬ್ಬರ ಇಲ್ಲದೇನೂ ನಮ್ಮ ಭೂಮಿಯನ್ನು ಫಲವತ್ತತೆ ಮಾಡಲು ಸಾಧ್ಯವಿದೆಯಾ? ಇದೆ. ಅದಕ್ಕಾಗಿ ರೈತರು ಹಸಿರೆಲೆ ಗೊಬ್ಬರವಾದ ಸೆಣಬನ್ನು ಬೆಳೆಯಬಹುದು. ಗಿಡಗಳು ಬೆಳೆದ ನಂತರ ಗಿಡಗಳ ಮೇಲೆ ಟ್ರ್ಯಾಕ್ಟರನ್ನು ಓಡಿಸಬೇಕು. ಆಮೇಲೆ ಆ ಗಿಡಗಳು ಕೊಳೆತು ಹಸಿರೆಲೆ ಗೊಬ್ಬರವಾಗುತ್ತದೆ. ಮಣ್ಣಿನ ಫಲವತ್ತತೆಯು ಕೂಡ ನೈಸರ್ಗಿಕವಾಗಿ ಹೆಚ್ಚಾಗುತ್ತದೆ. ಈ ಸೆಣಬನ್ನು ಯಾವ ಸಮಯದಲ್ಲಾದರೂ ಬೆಳೆಯಬಹುದು. ಯಾವುದಾದರೂ ಬೆಳೆಯನ್ನು ಬೆಳೆಯುವ 4 ವಾರದ ಮುಂಚೆ ಇದನ್ನು ಬೆಳೆದು ಇದರಲ್ಲಿ ಹೂ ಆದ ಮೇಲೆ ಇದನ್ನು ಕಟ್ ಮಾಡಿ ಇದರ ಮೇಲೆ ನೇಗಿಲು ಅಥವಾ ಟ್ರ್ಯಾಕ್ಟರನ್ನು ಓಡಿಸಬೇಕು. ಈ ಗಿಡಗಳು ಮಣ್ಣಲ್ಲಿ ಮಿಕ್ಸ್ ಆಗಿ ಕೊಳೆತು ಗೊಬ್ಬರವಾಗುತ್ತದೆ. ಈ ಸೆಣಬಿನ ಬೀಜಗಳು ನಿಮಗೆ ಬೇಕೆಂದರೆ ಇದು ಎಲ್ಲ ಕೃಷಿ ಕೇಂದ್ರ ಹಾಗೂ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುತ್ತದೆ. ಈ ಗಿಡವನ್ನು ಕಟಾವು ಮಾಡುವ ಮೊದಲು ಒಂದು ಜಾಗ್ರತೆಯನ್ನು ವಹಿಸಬೇಕು. ಅದೇನೆಂದರೆ ಇದು ಹೂವಾದ ಕೂಡಲೇ ಕಟ್ ಮಾಡಬೇಕು, ಇಲ್ಲ ಅಂದರೆ ಇದು ಬೇಗ ಕೊಳೆಯುವುದಿಲ್ಲ. ಈ ಗೊಬ್ಬರವನ್ನು ನೀವು ಉಪಯೋಗಿಸುವುದರಿಂದ ನಿಮಗೆ ನೈಸರ್ಗಿಕ ಗೊಬ್ಬರ ಸಿಗುವುದರ ಜೊತೆಗೆ ಈ ಗಿಡವು ಕಳೆ ನಿಯಂತ್ರಕವಾಗಿಯೂ ಸಹ ಕೆಲಸ ಮಾಡುತ್ತದೆ. ಸುಮ್ಮನೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ನಿಮ್ಮ ಭೂಮಿಯ ಫಲವತ್ತತೆಯನ್ನು ಕಳೆದುಕೊಳ್ಳುವ ಬದಲು ಈ ಸೆಣಬಿನ ಗಿಡಗಳನ್ನು ಬೆಳೆದು ನಿಮ್ಮ ಭೂಮಿಯ ನೈಸರ್ಗಿಕತೆಯನ್ನು ಇನ್ನೂ ಜಾಸ್ತಿ ಮಾಡಿಕೊಳ್ಳಬಹುದು. ಹಾಗೆಯೇ ನೀವು ಬಂಪರ್ ಬೆಳೆ ಬೆಳೆಯಬೇಕು ಅಂತ ಹೇಳಿದರೆ ಈ ಸೆಣಬಿನ ಕೃಷಿಯನ್ನು ನೀವು ಆಯ್ಕೆ ಮಾಡಿಕೊಳ್ಬಹುದು. ಹಾಗೆಯೇ ರೈತ ಸ್ನೇಹಿಯಾದ ಈ ಸೆಣಬಿನ ಕೃಷಿಯ ಬಗ್ಗೆ ನಾವು ಮಾಡಿರುವ ವಿಡಿಯೋವನ್ನು ಆದಷ್ಟು ರೈತರಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವ ಮೂಲಕ ಅವರಿಗೂ ಸಹ ಒಂದು ಉಪಯೋಗ ಆಗ್ತದೆ. ಹಾಗಾಗಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.